ಭಾರತ ದೇಶ ಅಂತ ಹೇಳಿದ ಕೂಡಲೇ ನಮಗೆ ನೆನಪಾಗುವಂಥದ್ದು ಇದು ರಾಮ ಜನ್ಮ ಭೂಮಿಯನ್ನ ಹೊಂದಿದಂತಹ ದೇಶ ಅಂತ. ರಾಮನನ್ನ ಆರಾಧ್ಯ ದೇವರು ಅಂತ ಹೇಳಿ ಪೂಜಿಸುವಂತಹ ನಮಗೆ ಅವನ ಜೀವನದ ಕಥೆ ಅಂದ್ರೆ ರಾಮಾಯಣ ಮಹಾಕಾವ್ಯ ಒಂದು ಪವಿತ್ರ ಗ್ರಂಥವೇ ಆಗಿದೆ. ಈ ರಾಮಾಯಣ ಮಹಾಕಾವ್ಯ ಭಾರತದ ಇತಿಹಾಸದಲ್ಲೇ ಮೊದಲ ಮಹಾಕಾವ್ಯ ಅಂತ ಹೇಳುವಂತಹ ಹೆಗ್ಗಳಿಕೆಗೂ ಪಾತ್ರ ಆಗ್ತದೆ. ರಾಮನ ಸಂಪೂರ್ಣ ಜೀವನದ ಕಥೆಯನ್ನ 24,000 ಶ್ಲೋಕಗಳ ಮೂಲಕ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಂಥದ್ದೇ ಈ ರಾಮಾಯಣ ಮಹಾಕಾವ್ಯ. ಇಂತಹ ಮಹಾಕಾವ್ಯವನ್ನ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟವರು, ಇದನ್ನ ರಚಿಸಿದವರು ಆದಿಕವಿ ವಾಲ್ಮೀಕಿ ಅಂತ ಹೇಳುವಂತಹ ಋಷಿ. ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಯಾರಾದ್ರೂ ಒಂದು ಕಾವ್ಯವನ್ನ ಬರೆದಿದ್ದಾರೆ ಅಂತ ಹೇಳಿದ್ರೆ ಅದು ವಾಲ್ಮೀಕಿ ಋಷಿಯಿಂದ ರಚಿತವಾದಂತಹ ಈ ರಾಮಾಯಣ ಕಾವ್ಯ. ಅದಕ್ಕಾಗಿಯೇ ವಾಲ್ಮೀಕಿ ಋಷಿಯನ್ನ ಆದಿಕವಿ ವಾಲ್ಮೀಕಿ ಅಂತ ಹೇಳುವಂತಹ ಹೆಸರಿನಿಂದಲೂ ಕರೀತಾರೆ. ಶ್ರೀರಾಮನ ಸಂಪೂರ್ಣ ಜೀವನದ ಕಥೆಯನ್ನ ಒಂದು ಶ್ಲೋಕದ ರೂಪದಲ್ಲಿ ಒಂದು ಪರಿಚಯ ಮಾಡಿಕೊಡ್ಬೇಕಾದ್ರೆ, ಕಾವ್ಯ ರೂಪದಲ್ಲಿ ಅದನ್ನ ಬರಿಬೇಕಾದ್ರೆ ವಾಲ್ಮೀಕಿಯ ಜ್ಞಾನ ಎಷ್ಟಿತ್ತು ಅಂತ ಹೇಳುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಇವರ ಬಾಲ್ಯ ಜೀವನ ಹೇಗಿತ್ತು, ಅವರ ಕಾವ್ಯ ಜೀವನ ಹೇಗೆ ಪ್ರಾರಂಭ ಆಯಿತು, ಇದನ್ನೆಲ್ಲ ನೋಡ್ತಾ ಹೋಗ್ಬೇಕಾದ್ರೆ ವಾಲ್ಮೀಕಿಯ ಜೀವನವೇ ಒಂದು ರೋಚಕ ಅಂತ ಅನಿಸ್ಲಿಕ್ಕೆ ಪ್ರಾರಂಭ ಆಗ್ತದೆ. ಒಂದು ಮೂಲದ ಪ್ರಕಾರ ಪ್ರಚೇತಸರ ಮಗನಾಗಿ ಹುಟ್ಟಿದಂತಹ ಮಗುವಿಗೆ ರತ್ನಾಕರ ಅಂತ ಹೇಳುವಂತಹ ಹೆಸರಿಟ್ಟು ಪಾಲಿಸ್ತಾ ಬರ್ತಾ ಇರ್ತಾರೆ. ಒಂದ್ಸಲ ಈ ರತ್ನಾಕರನ ಪೋಷಕರು ಕೆಲಸಕ್ಕೆ ಅಂತ ಹೇಳಿ ಯಾವುದೋ ಕಾಡಿಗೆ ಹೋಗ್ಬೇಕಾದ್ರೆ ಈ ಮಗುವನ್ನು ಜೊತೆಯಲ್ಲೇ ಕರ್ಕೊಂಡು ಹೋಗಿರ್ತಾರೆ. ದುರದೃಷ್ಟವಶಾತ್ ಕಾಡಲ್ಲಿ ಆ ಮಗು ಕಳೆದು ಹೋಗ್ತದೆ. ಪೋಷಕರು ಎಷ್ಟೇ ಹುಡುಕಿದ್ರು ಕೊನೆಗೂ ಆ ಮಗು ಸಿಗದೆ ಅವರು ಹಾಗೆ ಹಿಂದಿರುತ್ತಾರೆ. ಹಾಗೆ ಕಳೆದು ಹೋದಂತಹ ಮಗು ಒಬ್ಬ ಬೇಟೆಗಾರನ ಕೈಗೆ ಸಿಗ್ತದೆ. ಬೇಟೆಗಾರ ಆ ಮಗುವನ್ನ ಕರ್ಕೊಂಡು ಹೋಗಿ ತಾನೇ ಸಾಕ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹೀಗೆ ಬೇಟೆಗಾರನ ಹತ್ರ ಬೆಳಿಲಿಕ್ಕೆ ಪ್ರಾರಂಭ ಮಾಡಿದಂತಹ ರತ್ನಾಕರ ತಾನೂ ಒಬ್ಬ ಉತ್ತಮ ಬೇಟೆಗಾರನಾಗಿ ಬೆಳಿತಾನೆ. ಮುಂದೆ ದೊಡ್ಡದಾದ್ಮೇಲೆ ಅವನಿಗೆ ಮದುವೆ ಆಗ್ತದೆ, ಮಕ್ಕಳಾಗ್ತದೆ. ಈ ದೊಡ್ಡ ಸಂಸಾರವನ್ನ ನಿಭಾಯಿಸ್ಲಿಕ್ಕೆ ಕಷ್ಟಪಡ್ತಾ ಇದ್ದಂತಹ ಇವನು ದರೋಡೆಯನ್ನ, ಕಳ್ಳತನವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ತನ್ನ ಮನೆಯ ಸುತ್ತಮುತ್ತ ಬರ್ತಾ ಇದ್ದಂತಹ ಪ್ರಯಾಣಿಕರನ್ನ ಹೆದರಿಸಿ ಅವರಲ್ಲಿದ್ದಂತಹ ವಸ್ತುಗಳನ್ನ ದರೋಡೆ ಮಾಡಿ ತನ್ನ ಸಂಸಾರದ ಹೊಟ್ಟೆಯನ್ನ ತುಂಬಿಸ್ತಾ ಇದ್ದ. ಹೀಗಿರ್ಬೇಕಾದ್ರೂ ಒಂದ್ಸಲ ನಾರದ ಮಹರ್ಷಿಗಳು ಈ ರತ್ನಾಕರ ವಾಸವಾಗಿದ್ದಂತಹ ಕಾಡಿನಲ್ಲೇ ಹೋಗ್ತಾ ಇರಬೇಕಾದ್ರೆ ರತ್ನಾಕರ ಅವರನ್ನು ದರೋಡೆ ಮಾಡ್ಲಿಕ್ಕೆ ಮುಂದಾಗ್ತಾನೆ. ಆದ್ರೆ ನಾರದ ಮಹರ್ಷಿಗಳು ಸ್ವಲ್ಪವೂ ಹೆದರದೆ ಅವನ ಮುಂದೆ ನಿಂತದ್ದನ್ನ ನೋಡಿ ಆಶ್ಚರ್ಯಗೊಂಡಂತಹ ರತ್ನಾಕರ, ಇಲ್ಲಿ ಬರುವಂತಹ ಎಲ್ಲಾ ಜನರು ನನ್ನನ್ನು ನೋಡಿ ಹೆದರ್ಕೊಳ್ತಾರೆ, ಆದ್ರೆ ಈ ವ್ಯಕ್ತಿ ಮಾತ್ರ ಯಾಕೆ ಸ್ವಲ್ಪವೂ ಹೆದರ್ತಾ ಇಲ್ಲ ಅಂತ ಹೇಳಿ ಯೋಚನೆಯನ್ನ ಮಾಡಬೇಕಾದ್ರೆ ನಾರದರು ಅವನನ್ನೊಂದು ಪ್ರಶ್ನೆಯನ್ನ ಕೇಳ್ತಾರ. ದರೋಡೆಯಂತಹ ಪಾಪದ ಕೆಲಸವನ್ನ ನೀನು ಯಾಕೆ ಮಾಡ್ತಾ ಇದ್ದಿ ಅಂತ. ನನ್ನ ಸಂಸಾರದ ಹೊಟ್ಟೆಯನ್ನ ತುಂಬಿಸುವ ಸಲುವಾಗಿ ನಾನು ಈ ಕೆಲಸವನ್ನ ಮಾಡ್ತಾ ಇದ್ದೇನೆ ಅಂತ ಹೇಳುವಂತಹ ಉತ್ತರವನ್ನ ನೀಡ್ತಾನೆ. ಆಗ ಮತ್ತೂ ಮುಂದುವರೆದು ನಾರದರು ಇನ್ನೂ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಸರಿ, ನೀನು ಈ ಪಾಪದ ಕೆಲಸವನ್ನ ನಿನ್ನ ಸಂಸಾರಕ್ಕೋಸ್ಕರ ಮಾಡ್ತಾ ಇದ್ದಿ, ಅದರಿಂದ ದುಡ್ದು ಬಂದಿರುವಂತಹ ಅಂಶವನ್ನ ನಿನ್ನ ಸಂಸಾರದ ಎಲ್ಲರ ಜೊತೆಗೆ ಹಂಚ್ಕೊಳ್ತಾ ಇದ್ದೀಯಾ, ಅದರಿಂದ ಅವರು ಹೊಟ್ಟೆಯನ್ನ ತುಂಬಿಸ್ಕೊಳ್ತಾ ಇದ್ದಾರೆ, ನಾನು ಒಪ್ಕೊಳ್ತೇನೆ. ಆದ್ರೆ ಈ ಪಾಪದ ಕೆಲಸದಲ್ಲಿ ಅವ್ರು ಯಾರಾದ್ರೂ ನಿನ್ನ ಜೊತೆ ಪಾಲನ್ನ ತಗೊಳ್ಳಿಕ್ಕೆ ತಯಾರಿದ್ದಾರಾ ಅಂತ ಹೇಳುವಂಥದ್ದನ್ನ ಮೊದಲು ಹೋಗಿ ಕೇಳು ಅಂತ ಹೇಳ್ತಾರೆ. ಇದನ್ನ ಕೇಳಿದ ಕೂಡಲೇ ರತ್ನಾಕರ ಅಲ್ಲೇ ಇದ್ದಂತಹ ಒಂದು ಮರಕ್ಕೆ ನಾರದರನ್ನ ಕಟ್ಟಿ ಹಾಕಿ ಕೂಡ್ಲೆ ಮನೆ ಕಡೆ ಹೋಗ್ತಾನೆ. ಮನೆಗೆ ಹೋಗಿ ಅಲ್ಲಿದ್ದಂತಹ ಎಲ್ಲರಲ್ಲೂ ಕೇಳ್ತಾನಂತೆ, ನನ್ನ ಈ ಪಾಪದ ಕೆಲಸದಲ್ಲಿ ನೀವೆಲ್ಲರೂ ಪಾಲ್ ತೆಕೊಳ್ಳಿಕ್ಕೆ ತಯಾರಿದ್ದೀರಲ್ವಾ ಅಂತ. ಆದ್ರೆ ಅಲ್ಲಿರುವಂತಹ ಯಾರೊಬ್ರು ಆ ಪಾಪದಲ್ಲಿ ಪಾಲನ್ನ ತೆಗೊಳ್ಳಿಕ್ಕೆ ತಯಾರಿರೋದಿಲ್ಲ. ಇದರಿಂದ ಬಹಳ ಬೇಸರಗೊಂಡಂತಹ ರತ್ನಾಕರ ಮತ್ತೆ ಪುನಃ ನಾರದರ ಹತ್ರ ಬಂದು ಕೇಳ್ತಾನಂತೆ, ಈ ಪಾಪದಿಂದ ನಾನು ಹೇಗೆ ವಿಮೋಚನೆಯನ್ನ ಪಡ್ಕೊಳ್ಬೇಕು, ಇದರ ವಿಮೋಚನೆಯ ದಾರಿ ಯಾವುದು ಅಂತ. ಆಗ ನಾರದರು ಹೇಳುವಂಥದ್ದು ಒಂದೇ ಮಾತು, ನೀನು ರಾಮನಾಮ ಜಪವನ್ನ ಮಾಡು, ಎಲ್ಲಾ ಪಾಪಗಳು ವಿಮೋಚನೆ ಆಗ್ತದೆ ಅಂತ. ನಾರದರು ಎಷ್ಟೇ ಸಲ ಹೇಳಿಕೊಟ್ರು, ಹೇಗೆ ಹೇಳಿಕೊಟ್ರು ರತ್ನಾಕರನಿಗೆ ಮಾತ್ರ ರಾಮ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆಗ ನಾರದರು, ನೀನು ಸತತವಾಗಿ ಮರ 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 ಅಂತ ಹೇಳ್ತಾ ಹೋಗು ಅಂತ ಹೇಳುವಂತಹ ಒಂದು ಉಪಾಯವನ್ನ ಕೊಡ್ತಾರೆ. ಇದನ್ನ ಕೇಳಿದಂತಹ ರತ್ನಾಕರ ತನ್ನ ಅಚಲವಾದ ಭಕ್ತಿಯಿಂದ ಮರ 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 ಅಂತ ಹೇಳ್ತಾ 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 ಅದೇ ರಾಮನಾಮ ಜಪವಾಗಿ ಬಿಡ್ತದೆ. ಹೀಗೆ ಹಲವಾರು ವರ್ಷಗಳ ಕಾಲ ತನ್ನ ದೃಢ ಮನಸ್ಸಿನಿಂದ ಅಚಲವಾದ ಭಕ್ತಿಯಿಂದ ರಾಮನಾಮ ಜಪವನ್ನ ಮಾಡ್ತಾ ಇರ್ತಾನೆ. ಹೀಗಿರ್ಬೇಕಾದ್ರೆ ಇರುವಗಳೆಲ್ಲ ಅವನು ಕೂತಿರುವಂತಹ ಸ್ಥಳದಲ್ಲೇ ಗೂಡನ್ನ ಕಟ್ಟಿ ಅದು ಹುತ್ತದ ರೀತಿಯಲ್ಲಿ ರಚನೆ ಆಗ್ತದೆ. ಇವನ ಭಕ್ತಿಗೆ ಮೆಚ್ಚಿದಂತಹ ಬ್ರಹ್ಮ ಬಂದು, ನಿನ್ನ ಪಾಪಗಳೆಲ್ಲವೂ ವಿಮೋಚನೆಯಾಯಿತು,
ಜೊತೆಗೆ ಈ ಇರುವೆಗಳ ಗೂಡಿನ ಮಧ್ಯೆ ನೀನು ಕೂತಿರುವಂತಹ ಕಾರಣದಿಂದ ಇನ್ನು ಮುಂದೆ ವಾಲ್ಮೀಕಿ ಅಂತ ಹೇಳುವಂತಹ ಹೆಸರಿನಿಂದ ಜಗತ್ ಪ್ರಸಿದ್ಧಿಯನ್ನ ಪಡೀತಿ ಅಂತ ಹೇಳುವಂತಹ ವರವನ್ನು ನೀಡ್ತಾರೆ. ಹೀಗೆ ಒಂದ್ಸಲ ವಾಲ್ಮೀಕಿ ಋಷಿಗಳು ತನ್ನ ನಿತ್ಯ ಕರ್ಮಗಳನ್ನ ಮಾಡುವ ಸಲುವಾಗಿ ಗಂಗಾ ನದಿಯ ತಟದಲ್ಲಿ ಹೋಗ್ತಾ ಇರಬೇಕಾದ್ರೆ ಅಲ್ಲೇ ಇದ್ದಂತಹ ಒಂದು ಮರದ ಕೊಂಬೆಯಲ್ಲಿ ಒಂದು ಜೋಡಿ ಕ್ರೌಂಚ ಪಕ್ಷಿಗಳು ಅನ್ಯೋನ್ಯವಾಗಿರುವುದನ್ನ ನೋಡಿ ಸಂತೋಷ ಪಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ಎಲ್ಲಿಂದಲೂ ಬಂದಂತಹ ಒಂದು ಬಾಣ ಆ ಜೋಡಿ ಹಕ್ಕಿಗಳಲ್ಲಿ ಒಂದು ಹಕ್ಕಿಯನ್ನ ಕೊಂದು ಹಾಕ್ತದೆ. ಗಂಡು ಹಕ್ಕಿ ಸತ್ತದನ್ನ ಕಂಡು ಬಂದಂತಹ ಹೆಣ್ಣು ಹಕ್ಕಿ ಅದನ್ನ ನೋಡ್ತಾ ರೋಧಿಸ್ತಾ ಇರಬೇಕಾದ್ರೆ ಅದೇ ಸಮಯದಲ್ಲಿ ಆ ಬಾಣವನ್ನ ಬಿಟ್ಟಂತಹ ಬೇಟೆಗಾರನು ಅಲ್ಲೇ ಬರ್ತಾನೆ. ಆಗ ಬಹಳ ದುಃಖದಿಂದ ಸಿಟ್ಟು ಜೊತೆಗೂಡಿ ವಾಲ್ಮೀಕಿಯ ಬಾಯಲ್ಲಿ ಒಂದು ಶ್ಲೋಕ ಬರ್ತದಂತೆ. ಮಾನಿಷಾದ ಪ್ರತಿಷ್ಠಾಂ ತ್ವಮಗಮ ಶಾಶ್ವತಿ ಸಮಾಹ ಯಕ್ರೌಂಚ ಮಿಥುನ ದೇಕಮವಧಿ ಕಾಮಮೋಹಿತಂ. ಇದರ ಅರ್ಥ, ಹೇ ಬೇಟೆಗಾರನೇ, ಕ್ರೀಡೆಯಲ್ಲಿ ತೊಡಗಿದ್ದಂತಹ ಜೋಡಿ ಕ್ರೌಂಚ ಪಕ್ಷಿಗಳಲ್ಲಿ ಒಂದು ಪಕ್ಷಿಯನ್ನ ನೀನು ಕೊಂದಿದ್ದಿ, ಅವರ ಸಂತೋಷವನ್ನ ನೀನು ಹಾಳು ಮಾಡಿದ್ದಿ. ಹಾಗಾಗಿ ನಿನ್ನ ಜೀವನದಲ್ಲೂ ನಿನಗೆ ಶಾಂತಿ ಅಂತ ಹೇಳುವಂಥದ್ದು ಯಾವತ್ತೂ ಶಾಶ್ವತ ಅಲ್ಲ, ಅಥವಾ ಪ್ರತಿಷ್ಠೆ ಅಂತ ಹೇಳುವಂಥದ್ದು ನಿನ್ನ ಜೀವನದಲ್ಲಿ ನಿನಗೆ ಯಾವತ್ತೂ ಶಾಶ್ವತ ಅಲ್ಲ ಅಂತ ಹೇಳ್ತಾರೆ. ಈ ಶ್ಲೋಕ ವಾಲ್ಮೀಕಿಯ ಬಾಯಲ್ಲಿ ಬಂದಂತಹ ಮೊದಲ ಸಂಸ್ಕೃತ ಶ್ಲೋಕ. ಜೊತೆಗೆ ಸಂಸ್ಕೃತ ಭಾಷೆಯ ಮೊದಲ ಶ್ಲೋಕವೂ ಇದೆ. ಇದೇ ಶ್ಲೋಕ ಮುಂದೆ ರಾಮಾಯಣದಲ್ಲೂ ಮೊದಲ ಶ್ಲೋಕವೇ ಆಯಿತು. ವಾಲ್ಮೀಕಿ ಋಷಿಗಳು ಯಾವುದೇ ಪೂರ್ವ ತಯಾರಿ ಇಲ್ಲದೆ ಸಿಟ್ಟಿನಿಂದ ದುಃಖದಿಂದ ಹೊರಹಾಕಿದಂತಹ ಒಂದು ಶ್ಲೋಕವೇ ಅತ್ಯಂತ ವ್ಯಾಕರಣಬದ್ಧವಾಗಿ ಸರಿಯಾದ ಛಂದಸ್ಸಿನಲ್ಲಿರುವಂಥದ್ದು ಬಹಳ ವಿಶೇಷ. ಹಾಗಾದ್ರೆ ಈ ರಾಮಾಯಣದ ರಚನೆ ಹೇಗಾಯಿತು? ಈಗಾಗಲೇ ನಾವು ನಾರದರನ್ನ ರತ್ನಾಕರ ಅಂತ ಹೇಳುವ ಒಂದು ದರೋಡೆ ಮಾಡ್ಲಿಕ್ಕೆ ಹೋದಂತಹ ಕತೆ ಹೇಳಿದ್ವಲ್ಲ, ಅಲ್ಲಿ ಪರಿವರ್ತನೆಗೊಂಡಂತಹ ರತ್ನಾಕರ ಮತ್ತೆ ಪುನಃ ನಾರದರ ಹತ್ರ ಬಂದು ಕೇಳ್ತಾನಂತೆ, ಒಬ್ಬ ಸರಳ ಸಜ್ಜನ ವ್ಯಕ್ತಿಯ ಗುಣಲಕ್ಷಣಗಳು ಹೇಗಿರ್ತದೆ ಅಂತ. ಆಗ ನಾರದರು ಶ್ರೀರಾಮನ ಕಥೆಯನ್ನ ಅವನಿಗೆ ತಿಳಿಸ್ತಾರೆ. ಇದೇ ಮುಂದೆ ಸಂಕ್ಷಿಪ್ತ ರಾಮಾಯಣದ ರೂಪದಲ್ಲಿ ಲಭ್ಯವಾಗ್ತದೆ. ಹಾಗಾಗಿ ರಾಮಾಯಣದ ರಚನೆಯ ಮೂಲ ಸ್ಫೂರ್ತಿ ಅಂತ ಹೇಳಿದ್ರೆ ಅದು ನಾರದ ಮಹರ್ಷಿಗಳು. ಮುಂದೆ ಕ್ರೌಂಚ ಜೋಡಿ ಪಕ್ಷಿಯಲ್ಲಿ ಒಂದು ಪಕ್ಷಿ ಸಾಯ್ಬೇಕಾದ್ರೆ ವಾಲ್ಮೀಕಿಯ ಬಾಯಿಂದ ಬಂದಂತಹ ಶ್ಲೋಕವನ್ನ ಕೇಳಿದಂತಹ ಬ್ರಹ್ಮದೇವ ಪ್ರತ್ಯಕ್ಷನಾಗಿ, ನಿನ್ನ ಬಾಯಿಂದ ಬಂದಂತಹ ಮೊದಲ ಶ್ಲೋಕಕ್ಕೆ ನಾನೇ ಸ್ಫೂರ್ತಿಯಾಗಿದ್ದೇನೆ, ಹಾಗಾಗಿ ಮುಂದಿನ ಮನುಕುಲಕ್ಕೆ ಮಾರ್ಗದರ್ಶನವಾಗುವಂತಹ ರಾಮಾಯಣದ ಕಥೆಯನ್ನ ಈ ರೀತಿ ಶ್ಲೋಕಗಳ ಮೂಲಕ ನೀನೇ ರಚಿಸಬೇಕು ಅಂತ ಹೇಳ್ತಾರೆ. ಜೊತೆಗೆ ರಾಮನ ಜೀವನದ ಚರಿತ್ರೆಯ ಎಲ್ಲಾ ಸೂಕ್ಷ್ಮ ವಿಷಯಗಳನ್ನ ಗ್ರಹಿಸುವಂತಹ ಒಂದು ದಿವ್ಯ ದೃಷ್ಟಿಯನ್ನು ನೀಡಿ ಈ ಮಹಾಕಾವ್ಯವನ್ನ ಬರೀಲಿಕ್ಕೆ ತಿಳಿಸ್ತಾರೆ. ಮುಂದೆ ಭೂಲೋಕದಲ್ಲಿ ಯಾವಾಗ ತನಕ ಬೆಟ್ಟ ನದಿಗಳು ಅಸ್ತಿತ್ವದಲ್ಲಿ ಇರ್ತದೋ ಅಲ್ಲಿಯವರೆಗೆ ಜನರೆಲ್ಲರೂ ನೀನು ಬರೆದಿರುವಂತಹ ರಾಮಾಯಣವನ್ನ ಓದಿ ಕೊಂಡಾಡ್ತಾರೆ ಅಂತಲೂ ಹೇಳ್ತಾರೆ. ಹಾಗಾಗಿಯೇ ರಾಮಾಯಣ ಮಹಾಕಾವ್ಯವನ್ನ ಓದೋದ್ರಿಂದ ನಮ್ಮ ಎಲ್ಲಾ ಪಾಪಗಳನ್ನ ಕಳ್ಕೊಳ್ಬಹುದು ಅಂತ ಹೇಳುವಂಥದ್ದು ನಮ್ಮ ನಂಬಿಕೆ. ನಾವು ಯಾವಾಗ್ಲೂ ಹೇಳೋ ಹಾಗೆ ಕಥೆಯನ್ನ ನಂಬುವಂಥದ್ದು ಅಥವಾ ಬಿಡುವಂಥದ್ದು ನಿಮಗೆ ಬಿಟ್ಟಂತಹ ವಿಷಯ. ಆದ್ರೆ ಅದರಲ್ಲಿರುವಂತಹ ಸಂದೇಶವನ್ನ ನಾವು ಒಂದ್ಸಲ ಗಮನಿಸ್ಬೇಕು. ಇಲ್ಲಿ ಕೂಡ ನೋಡಿ, ಒಬ್ಬ ದರೋಡೆಕೋರ ಆದಿಕವಿಯಾದದ್ದು ಹೇಗೆ ಅಂದ್ರೆ, ಯಾವುದಾದ್ರೂ ಗುರಿಯ ಕಡೆಗೆ ನಾವು ಸತತವಾಗಿ ಪ್ರಯತ್ನವನ್ನ ಪಟ್ರೆ ಏನನ್ನು ಬೇಕಾದ್ರೂ ಸಾಧಿಸಬಹುದು ಅಂತ ಹೇಳುವಂಥದಕ್ಕೆ ವಾಲ್ಮೀಕಿಯ ಒಂದು ನಿಜವಾದ ಉದಾಹರಣೆ. ಯಾವುದೇ ವ್ಯಕ್ತಿಯ ಜಾತಿ ವೃತ್ತಿ ಯಾವುದೇ ಸಾಧನೆಗೆ ಅಡ್ಡಿಯಲ್ಲ ಅಂತ ಹೇಳುವಂಥದ್ದು ಇನ್ನೂ ಒಂದು ಸಂದೇಶ. ನಮಗೆ ಗುರಿ ಸ್ಪಷ್ಟವಾಗಿದ್ದು ಅದರ ಕಡೆಗೆ ನಾವು ಸತತವಾಗಿ ಕಷ್ಟಪಟ್ರೆ, ಪ್ರಯತ್ನವನ್ನ ಪಟ್ರೆ ಮನುಷ್ಯ ಏನನ್ನು ಬೇಕಾದ್ರೂ ಸಾಧಿಸಬಹುದು ಅಂತ ಹೇಳುವಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ರಾಮ ಇದ್ದಾನೆ ಅಥವಾ ಇಲ್ಲ ಅಂತ ಹೇಳುವಂತಹ ಚರ್ಚೆಗಿಂತಲೂ ರಾಮನ ಜೀವನ, ರಾಮನ ಆದರ್ಶ ಅಂತ ಹೇಳುವಂಥದ್ದು ನಮ್ಮ ಹಿರಿಯರು ನಮಗೆ ಕೊಟ್ಟಿರುವಂತಹ ಸತ್ಯ. ಆ ಸತ್ಯವನ್ನ ಅರ್ಥ ಮಾಡಿಕೊಂಡು ಅದನ್ನ ನಾವು ಅನುಸರಿಸಿದ್ರೆ ನಾವು ಎಲ್ಲರೂ ರಾಮನೇ ಆಗ್ಬೋದು. ಇದೇ ನಿಜವಾದ ಆಧ್ಯಾತ್ಮ ಅಂತ ಹೇಳ್ತಾ ನಮ್ಮ ದೇಶ ರಾಮ ರಾಜ್ಯ ಆಗ್ಲಿ ಅಂತ ಹೇಳುವಂತಹ ಆಶಯದೊಂದಿಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಬರ್ತೇವೆ ಟೀಮ್ ಅನರ್ಥಿಂಗ್ ಅನ್ವೇಷಣೆಯಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.